ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮೂರಿನ ಪಕ್ಕ ಯಡಿಯೂರಲ್ಲಿ ದೀಪೋತ್ಸವ ಇದೆ, ಸಿದ್ಧಲಿಂಗೇಶ್ವರ ಸ್ವಾಮಿದು ಲಕ್ಷ ದೀಪೋತ್ಸವ. ಪ್ರತಿ ವರ್ಷವೂ ಆಚರಣೆ ಮಾಡ್ತಾರೆ. ಈ ವರ್ಷವೂ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾನು ಬರೋದು ಸ್ವಲ್ಪ ಲೇಟ್ ಆಗಿದೆ, ಅದಕ್ಕೆ ಇಲ್ಲಿ ಗಾಡಿ ಹಾಕ್ಬಿಟ್ಟು ಹೋಗ್ತೀನಿ. ದೇವಸ್ಥಾನದ ಹತ್ರ ಗಾಡಿ ಹಾಕೋಕ್ಕೆ ಜಾಗನೇ ಸಿಗೋಲ್ಲ, ಯಾಕಂದರೆ ಆಲ್ರೆಡಿ ನಿಮ್ಗೆ ತೋರಿಸ್ತೀನಿ. ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಜನ ಅಂದರೆ ಬರೀ ಸುತ್ತಮುತ್ತಲ ಊರಿನವ್ರು ಬರೋಲ್ಲ, ನಮ್ಮ ರಾಜ್ಯದ ಹಲವಾರು ಕಡೆಯಿಂದನೂ ಬರ್ತಾರೆ, ಎಲ್ಲ ಜಿಲ್ಲೆಗಳಿಂದನೂ ಸ್ವಾಮಿ ದೀಪ ಹಚ್ಚೋಕ್ಕೆ ಎಲ್ಲರೂ ಬರ್ತಾರೆ. ಈಗ ನೋಡ್ಬೋದು, ಒಂದು ತೋರಿಸ್ತೀನಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ಇನ್ನು ಈಗ ಸ್ಟಾರ್ಟ್ ಆಯ್ತಿರೋದು, ಇನ್ನು ರಾತ್ರಿ 9-10 ಗಂಟೆ ತನಕ ಇದೇ ಥರ ಕ್ರೌಡ್ ಇರುತ್ತೆ. ಫುಲ್ಲು ಜನ ಬರ್ತಾ ಇರ್ತಾರೆ. ಇನ್ನು ದೇವಸ್ಥಾನಕ್ಕೆ ಅರ್ಧ ಕಿಲೋಮೀಟ್ರ್ ದೂರನೇ ಇದೆ. ದೂರದಿಂದನೇ ಇಷ್ಟು ಕ್ರೌಡು. ಇನ್ನು ಹತ್ರ ಹೋದರೆ ಇನ್ನೂ ಜಾಸ್ತಿ ಕ್ರೌಡ್ ಆಗುತ್ತೆ. ನಾನು ಗಾಡಿ ಅದಕ್ಕೆ ಅಲ್ಲಿ ದೂರ ನಿಂತ್ಬಿಟ್ಟು ಬಂದಿದ್ದೆ, ಯಾಕಂದರೆ ಒಳಗಡೆ ಹೋಗ್ತಾ ಹೋಗ್ತಾ ಪಾರ್ಕಿಂಗಿಗೆ ಜಾಗ ಸಿಗೋಲ್ಲ, ಮತ್ತು ಪಾರ್ಕಿಂಗ್ ಹಾಕೋರು ತೆಗಿಯೋಕ್ಕೂ ಆಗೋಲ್ಲ, ಅಷ್ಟು ಕ್ರೌಡ್ ಇದೆ ಇವತ್ತು ಯಡಿಯೂರಲ್ಲಿ. ಯಾಕಂದರೆ ಸಂಡೇ ಬಿದ್ದಿದೆಯಲ್ಲ ಈ ಸಲ, ಅದರಿಂದ ಇನ್ನೂ ಕ್ರೌಡ್ ಜಾಸ್ತಿ ಆಗಿದೆ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಕಮ್ಮಿ ಇರೋದು, ಆದರೂ ಪರವಾಗಿಲ್ಲ, ಜಾಸ್ತಿ ಜನ ಬಂದಿದ್ದಾರೆ. ನೋಡಿ ಎಷ್ಟು ಜನ, ಫುಲ್ಲು ಜನ ಸಾಗರನೇ ಇದೆ ಇವತ್ತು ಯಡಿಯೂರಲ್ಲಿ. ನೋಡಿ ಆಲ್ರೆಡಿ ಯಾವ ಥರ ಟ್ರಾಫಿಕ್ ಜಾಮ್ ಆಗಿದೆ. ಇದು ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಇರೋರು, ಆಲ್ರೆಡಿ ದೀಪ ಹಚ್ಚಿ ಹೋಗ್ತಾ ಇರೋರು, ಇನ್ನು ಇಲ್ಲಿ ಹೋಗ್ತಾ ಇರೋರು ಈಗ ದೀಪ ಹಚ್ಚೋಕ್ಕೋಸ್ಕರ ಹೋಗ್ತಾ ಇರೋರು. ನೋಡಿ ಹೇಗಿದೆ ಅಂತ, ಫುಲ್ಲು ಲೈಟಿಂಗ್ಸ್. ಹೋಗೋಕ್ಕಾಗಲ್ಲ ಹಂಗೆ, ಏನಿದ್ರು ಹಂಗೆ ಹೋಗ್ತಾ ಹೋಗ್ಬೇಕು. ಈ ಥರ ಪರಿಸ್ಥಿತಿ ಆಗುತ್ತೆ ಅಂತಲೇ ನನ್ನ ಗಾಡಿ ಅಲ್ಲೇ ನಿಲ್ಸ್ಬಿಟ್ಟು ಬಂದಿದ್ದು. ಇನ್ನು ಮುಂದೆ ಹೋಯ್ತಾ ಅಂದರೆ ಇನ್ನೂ ಜನ ಜಾಸ್ತಿ ಆಗ್ತಾರೆ, ಇನ್ನೂ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ. ಅದರಿಂದಾಗಿ ನಮ್ಮ ಸೇಫ್ಟಿ, ನಾವು ಎಷ್ಟು ದೂರದಲ್ಲಿ ಗಾಡಿ ನಿಲ್ಲಿಸ್ತೀವಿ ಅನ್ನೋದು ಅಲ್ಲಿ ಇದಾಗಿರುತ್ತೆ. ಓಡ್ರಿ ಪೊಲೀಸವರು ಅಷ್ಟೇ, ಹೆಜ್ಜೆಗೂ ಇದ್ದಾರೆ ಪೊಲೀಸ್ನವರು. ಫುಲ್ಲು ಆಲ್ರೆಡಿ ಬೆಳಿಗ್ಗೆಯಿಂದನೂ ಅಷ್ಟೇ ಇದ್ದಾರೆ. ನೋಡ್ತಾ ಇರ್ಬೋದು, ಅವರು ಪಾಪ ಕಷ್ಟ ಬಿದ್ದು ಕೆಲಸ ಮಾಡ್ತಾಯಿರ್ತಾರೆ. ಫುಲ್ಲು ನೈಟ್ ತನಕನೂ ಅಷ್ಟೇ ಅವ್ರು ಇದೇ ಥರ ಮಾಡಬೇಕು. ಯಾವುದೇ ಅವಘಡಗಳು ಸಂಭವಿಸ್ದಂಗೆ ಫುಲ್ಲು ರಕ್ಷಣೆ ಕೊಡ್ತಾಯಿದ್ದಾರೆ. ಫುಲ್ಲು ಯಾವ ಥರ ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ ಅಂತ. ನಾವು ಸುಮ್ಮನೆ ರೋಡಲ್ಲಿ ನಡೆಯೋಕ್ಕೆ ಹೋಗ್ತೀವಿ. ಫುಲ್ಲು ಇಲ್ಲಿಗೆಲ್ಲ ವೆಹಿಕಲ್ ಅಲೌಡ್ ಮಾಡಿಲ್ಲ, ಹಾಗಾಗಿ ಇಷ್ಟು ಫ್ರೀಯಾಗಿದೆ. ಇಲ್ಲೆಲ್ಲ ವೆಹಿಕಲ್ ಅಲೌಡ್ ಮಾಡಿದರೆ ಈ ಜನಗಳು ಈ ಥರ ನಡೆಯೋಕ್ಕೆ ಆಗ್ತಿರಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ವೆಹಿಕಲ್ ಆಲ್ರೆಡಿ ಒಂದು 100 ಮೀಟರ್ಸ್ ಮುಂಚೆನೇ ಸ್ಟಾಪ್ ಮಾಡಿದ್ದಾರೆ, ಪಾರ್ಕಿಂಗ್ ಆ ಕಡೆ ಹಾಕಿದ್ದಾರೆ. ಎಲ್ಲ ವರ್ಷ ಎಲ್ಲಿಂದ ತನಕ ಎಂಟ್ರಿ ಇತ್ತು ವೆಹಿಕಲ್ಲು, ಈ ವರ್ಷದಿಂದ ಫುಲ್ ಹಿಂದೆನೇ ಹಾಕ್ಸಿದ್ದಾರೆ. ಅದರಿಂದ ಆರಾಮಾಗಿ ಜನಗಳು ಪೀಸಾಗಿ ಓಡಾಡ್ಬೋದು. ನೋಡಿ ಎಲ್ಲ ಜಗಮಗ ಲೈಟ್ಸ್ಗಳು. ನೋಡ್ತಾ ಇದ್ರೆ ಕಣ್ಣಿಗೆ ಫುಲ್ಲು ಹಬ್ಬ. ಆಲ್ರೆಡಿ ಎಲ್ಲ ದೀಪ ಹಚ್ಬಿಟ್ಟಿದ್ದಾರೆ ಅನಿಸುತ್ತೆ. ನಾನು ಬರೋದು ತುಂಬ ಲೇಟಾಗಿದೆ. ಏನೇ ಇದ್ರೂ ದೀಪ ಹಚ್ಚಬೇಕು ಅಂದರೆ 5:30ಗೆಲ್ಲ ಇಲ್ಲಿರಬೇಕು. ಎಲ್ಲ ನಾಟಕ ಎಲ್ಲ ಆಡ್ತಾ ಇದ್ದಾರೆ. ಎಂಟ್ರೆನ್ಸ್ ಎಲ್ಲಿ ಕೊಟ್ಟಿದ್ದಾರೆ ಅಂತಲೇ ಗೊತ್ತಾಯ್ತಲ್ಲ. ಫುಲ್ ಅಂಗಡಿಗಳು ತುಂಬಿದ್ದಾವೆ, ಬ್ಯಾರಿಗೇಡ್ಸ್ಗಳು. ಅರೇ ಹೇಳೋದಿ ಆಲೆ ಓಡ್ ಬಂದ್ಬಿಟ್ಟವಳು ಇಲ್ಲಿಗೆ. ಬಿರ್ನೆ ಅಲ್ಲಿ ಪ್ರಸಾದ ತಾವ್ ನಿಂತವಳು. ಇವಳು ದೀಪ ಹಚ್ಚು ಅಂದರೆ ಪ್ರಸಾದ ಮುಂಚೆ ಇವಳಿಗೆ, ಆಮೇಲೆ ದೀಪ ಹಚ್ಚುದಾ ಕೈ ಯಾಕೆ ಕೊಡ್ತಾ ಇದ್ದೆ ಅಡ್ಡ. ಇಟ್ಕೊಂಡು ಎಂಟ್ರೆನ್ಸಿಗೆ ಬಂದಾಯಿತು. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ದೀಪ ಹಚ್ಚೋದು ನೋಡ್ಬೋದು. ನಾವು ಕಾಲೇಜ್ ಡೇಸಲ್ಲೆಲ್ಲ ಬಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದೀಪ ಎಲ್ಲ ಜೋಡಿಸಿ ಹೋಗ್ತಿದ್ದೋ. ನಾವು ಸಿದ್ಧಲಿಂಗೇಶ್ವರ ಕಾಲೇಜಲ್ಲಿ ಓದಿದ್ದು, ಅದರಿಂದಾಗಿ ವರ್ಷನೂ ಕರ್ಕೊಂಬಿಡ್ತಿರೋ ದೀಪ ಎಲ್ಲ ಜೋಡ್ಸೋಕ್ಕೆ. ಮಸ್ತಾಗಿತ್ತು ಫನ್ನು ಜೋಡ್ಸೋಬೇಕಾರೆ ಎಲ್ಲ. ಈಗ ಅದೆಲ್ಲ ವ್ಯಾಪಿಸ್ಕೊಂಡ್ರೆ ಆಗುತ್ತೆ. ಈಗ ಸಿಗ್ತಾರೆ ನಮ್ಮ ಹುಡುಗರು, ಮಾತಾಡ್ಸೋಣ. ಯಾರೂ ಕಾಣ್ತಾ ಇಲ್ಲ, ಮುಂದೆ ಕಾಣ್ಬೋದು. ಅಲ್ಲೋ ಇವರು ನಮ್ಮ ಬ್ಯಾಚವ್ರೆ. ಒಂದು ಇದನ್ನ ಹೇಳ್ತೀರಾ ಹಂಗೆ. ಇವನು ನಮ್ಮ ಬ್ಯಾಚಲ್ಲೇ ಓದಿದ್ದು. ಇವನು ವರ್ಷ ಬಂದು ದೀಪ ಎಲ್ಲ ಇದು ಮಾಡ್ತಿದ್ದ ಕಾಲೇಜ್ ಓದ್ಬೇಕಾದ್ರೆ. ಈಗ ದೀಪ ಹಚ್ಚಕ್ಕೆ ಬಂದವನೇ.
ಹೇಳಿ ಬಾಸಿ, ಹಾಲು ಎಷ್ಟು ದೀಪ ಹಚ್ಚಿದ್ರಿ? ಏನಲ್ಲ, ಆ ಕಡೆ ಆರೇ ಹೋಗವೆ, ದಯಮಾಡಿ ಆ ಕಡೆ ಬಂದು ಹಚ್ಚಿ ಯಾರು ಇದ್ರೆ. ಇದು ಈಗಲೇ ಹಾಕಲ್ವಲ್ಲ, ಇನ್ನೊಂದು 4 ದಿವಸ ಆಗುತ್ತೆ. ಆಯ್ತು, ಆ ಕಡೆನೇ ಅಕ್ಕ ಇವನು ನಾವೆಲ್ಲ ಎಷ್ಟೊಂದು ಜನ ಈಗ ಸಿಗ್ತಾ ಇರ್ತಾರೆ. ಎಲ್ಲ ಒಂದೇ ಕಾಲೇಜಲ್ಲಿ ಓದಿದ್ದು, ಸಿದ್ಧಲಿಂಗೇಶ್ವರ ಕಾಲೇಜಲ್ಲಿ. ನೋಡಿ ಆಲ್ರೆಡಿ ದೀಪ ಆರೋಗಿದ್ದಾವೆ. ಎಷ್ಟು ದೀಪ ಹಚ್ಚಿದ್ದಾರೆ ನೋಡಿ. ಇವರು ಕ್ಲಾಸ್ಮೇಟ್ಸ್ ಅವೆಲ್ಲ ಹೇಳ್ತಿದ್ನಲ್ಲ ಸಿಗ್ತಾ ಇರ್ತಾರೆ ಅಂತ. ಇವರು ಸಿಕ್ಕಾರೆ 10th ಎಕ್ಸಾಮ್ ಬರೀಬೇಕಾದ್ರೆ ಸಿಕ್ಕಿದ್ದು. ಇವನು ನಾನು ಸೆಕೆಂಡ್ PU ಮತ್ತು ಫಸ್ಟ್ PU ಜೊತೆಲೇ ಓದಿದ್ದು. ಎಲ್ಲ ಒಂದೇ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇರೋದು. ಹೇಳಿ ಕಿರಣ್ ಅವರೇ, ಏನು ಹೇಳೋಣಪ್ಪ, ಎಷ್ಟು ದೀಪ ಹಚ್ಚಿದ್ರಿ? ನಾನು ಸದ್ಯಕ್ಕೆ 5 ಹಚ್ಚಿದ್ದೀನಿ, ಸಾಕು. ನೆಕ್ಸ್ಟ್ ವರ್ಷ ಎಷ್ಟು ಜನ ನೋಡಿದ್ರಿ? ಇನ್ನೂ ನೋಡಿಲ್ಲ. ಬನ್ರಿ ಬಾರ ಇಲ್ಲಿ ಪಯ್ಯ ನೋಡಿ, ಇವನು ಬಾರ ಇಲ್ಲಿ ಫುಲ್ಲು. ಯಾಕಂದರೆ ಗಾಳಿ ಪರ್ದೆ ಜಾಸ್ತಿ ಇರೋದ್ರಿಂದ ಹಚ್ಚುತ್ತರ ದೀಪ ಎಲ್ಲ ಆರೋಗ್ತಾ ಇದ್ದಾವೆ. ಆಲ್ರೆಡಿ ಹಚ್ಚುತ್ತಾನೆ ಇದ್ದಾರೆ, ಹಚ್ಚಿ ಆರೋಗ್ತಾ ಇದ್ದಾವೆ. ಇನ್ನು ಸ್ವಲ್ಪ ಹೊತ್ತು ಎಲ್ಲ ದೀಪನೂ ಹಚ್ಚಾಗೋಗುತ್ತೆ. ಅವಾಗ ನೋಡೋಕ್ಕೆ ಒಳ್ಳೆ ವ್ಯೂ ಸಿಗುತ್ತೆ. ನೋಡಿ, ಸುತ್ತ ಯಡಿಯೂರಪ್ಪ ಅವ್ರನ್ನ ಕರ್ಕೊಂಬತ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಯಡಿಯೂರಪ್ಪ ಅವರು ವೇದ ಪ್ರದಕ್ಷಿಣೆಗೆ ಬರ್ತಾ ಇದ್ದಾರೆ. ನೋಡ್ಬೋದು ಇವರೇ ನಮ್ಮ ಈ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು. ದೇವಸ್ಥಾನದ ಮುಂದೆಗಡೆ ಫುಲ್ಲು ದೀಪಗಳನ್ನ ಜೋಡಿಸಿ ದೀಪ ಬೆಳಗ್ತಾರೆ. ಎಷ್ಟು ದೀಪ ಜೋಡಿಸೋರು ಗೊತ್ತಿಲ್ಲ, ಲೆಕ್ಕ ಇಲ್ಲ. ಒಂದು 101 ಇರ್ಬೋದು, ಎಷ್ಟು ಪ್ರಾಬಬ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಮೇಗಡೆ ಹೋಗಿ ತೋರಿಸ್ತೀನಿ ಫುಲ್ಲು ವ್ಯೂ ಹೇಗಿರುತ್ತೆ ಅಂತ ನೋಡಿ. ದೀಪ ಇನ್ನೂ ಹಚ್ಚಿತಾ ಇದ್ದಾರೆ ನೋಡಿ. ಆಲ್ರೆಡಿ ಒಂದು 3/4% ದೀಪ ಹಚ್ಚಿದ್ದಾರೆ ಆಲ್ರೆಡಿ. ಇನ್ನೂ ಹಚ್ಚೋಕೆ ಬರ್ತಾ ಇದ್ದಾರೆ ನೋಡಿ. ಕ್ರೌಡು ಹೇಗಿದೆ, ಲಿಂಗೇಶ್ವರ ಸ್ವಾಮಿ ಮೂರ್ತಿ ಇಟ್ಟಿದ್ದಾರೆ ನೋಡಿ. ಎಷ್ಟು ಕ್ರೌಡ್ ಇದೆ ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಸಿದ್ಧಲಿಂಗೇಶ್ವರ ಸ್ವಾಮಿ ಎಂಟ್ರೆನ್ಸು, ದೇವಸ್ಥಾನ ಹೋಗುತ್ತೆ ರಾಜಗೋಪುರ. ಕಾರ್ಯಕ್ರಮ ನಡೀತಾ ಇದೆ ನೋಡಿ. ಎಷ್ಟು ಕ್ರೌಡ್ ಇದೆ ಈ ಕಡೆ ನೋಡಿ. ನೋಡೋಲ್ಲ ಎಷ್ಟು ಕ್ರೌಡ್ ಇದೆ ಅಂತ. ಜನಗಳು ಹೇಳ್ಸಕ್ಕಾಗಲ್ಲ, ಆ ರೀತಿ ಬಂದಿದೆ. ಕ್ರೌಡ್ ನೋಡ್ಬೋದು ನೀವು. ಕ್ರೌಡ್ ನೋಡ್ತಾನೆ ಗೊತ್ತಾಗ್ಬೋದು ಸ್ವಾಮಿ ಮಹಾತ್ಮೆ ಎಷ್ಟಿದೆ ಅಂತ. ಅಪಾರ ಪವಾಡ ಪುರುಷರು ಇವರು, ಅಪಾರವಾದ ಪವಾಡ ಮಾಡಿದ್ದಾರೆ. ಮತ್ತು ಕಗ್ಗೆರೆಯಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಇವ್ರ ತಪೋ ಕ್ಷೇತ್ರ ಇದೆ. ಇಲ್ಲಿ ಇವರ ಐಕ್ಯ ಆಗಿರೋದು. ಹಾಗಾಗಿ ಕಾರ್ತಿಕ ಮಾಸದ ಕೊನೆ ಅಮಾವಾಸ್ಯೆ ಒಂದು ನಡೀತೈತೆ. ಪ್ರತಿ ವರ್ಷ ಇಲ್ಲಿ ದೀಪೋತ್ಸವ ನಡೆಯುತ್ತೆ. ಏನು ಈ ವರ್ಷ ಯಾರು ಮಿಸ್ ಆಗಿದ್ರೆ ಈ ವಿಡಿಯೋ ನೋಡ್ಕೊಂಡು ನೆಕ್ಸ್ಟ್ ವರ್ಷ ಬಂದು ನೀವು ದರ್ಶನ ಮಾಡ್ಬೋದು ನೋಡಿ. ನಿಜವಾದ ಜಾತ್ರೆ ಅಂದರೆ ಇದು. ಜಾತ್ರೆ ಅಂದರೆ ಡ್ರಾಮಾ ಇರಬೇಕು, ಡ್ರಾಮಾನ ನೋಡೋಕೆ ಜನಗಳಿರಬೇಕು. ಈಗ ಸ್ಟಾರ್ಟ್ ಆಗ್ತಿದೆ ಡ್ರಾಮಾ. ದೀಪದಲ್ಲಿ ಓಂಕಾರ
ಕಡೆ ಸೈಡ್ ಫುಲ್ಲು ಆಟೋಗಳು ನೋಡ್ಬೋದು. ಸ್ವಲ್ಪ ಗೇಮ್ಸ್ಗಳಿವೆ. ಅದು ಬಿಟ್ಟರೆ ನೋಡೋಣ, ಯಾವ್ದಾರ ಒಂದು ಗೇಮ್ ಆಡೋಣ. ಜಾತ್ರೆ ಬಂದಮೇಲೆ ಇವೆಲ್ಲ ಗೇಮ್ ಮಾಡಿದ್ರೆ ನೆನಪಿರೋದು ಈ ಥರ ಎಲ್ಲ ಆಡಿದ್ದು ಅಂತ. ನಮ್ಮ ಫ್ರೆಂಡ್ಸ್ಗಳು ಇನ್ನೂ ಯಾರೂ ಸಿಕ್ಕಿಲ್ಲ. ಸಿಕ್ಕಿದ ಮೇಲೆ ಒಂದು ಗೇಮ್ ಆಡ್ಕೊಂಡು ಕೊಲಂಬಸಲ್ಲಿ ಆಲ್ರೆಡಿ ಆಗ್ತಾ ಇದೆ ನೋಡಿ. ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ ಕೊಲಂಬಸಲ್ಲಿ ಕುತ್ಕೊಂಡಾಗ, ಕೂತಿರೋರಿಗೆ ಗೊತ್ತಾಗುತ್ತೆ ಅದರ ಅನುಭವ. ಎಷ್ಟೊತ್ತಿಗೆ ಇಳಿಸ್ಬಿಡ್ತಾರಪ್ಪ ಅನ್ನೋಷ್ಟೊತ್ತು ಆಗೋಗುತ್ತೆ. ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅಣ್ಣ ಮನ್ಸಲ್ಲಿ ಕೊಲಂಬಸಲ್ಲಿ ಕೂತಿದ್ದೀವಿ. ಆಲ್ರೆಡಿ ಕೊಲಂಬಸಲ್ಲಿ ಇಳ್ತಾ ಇದ್ದಾರೆ. ನಾವು ಈಗ ಹತ್ತಾ ಇದ್ದೀವಿ ಕೊಲಂಬಸ್ ಆಡೋಕ್ಕೆ ಟಿಕೆಟ್ ತೊಗೊಂಡಿದ್ದೀನಿ. ಫುಲ್ಲು ಸಗದಾಗಿರುತ್ತೆ ಆಡೋಕ್ಕೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಪರವಾಗಿಲ್ಲ, ಹೋಗ್ತಾ ಹೋಗ್ತಾ ಫುಲ್ಲು ಜಾಸ್ತಿ ಮಾಡ್ತಿದ್ದಂಗೆ ಎದೆ ಬಟ್ಟ ಜಾಸ್ತಿ ಆಗ್ತಾ ಇರುತ್ತೆ. ಥ್ರಿಲ್ಲಾಗಿರುತ್ತೆ ನೋಡೋಣ ಹೇಗಿರುತ್ತೆ ಅಂತ. ಇದೆ ಕೊಲಂಬಸ್ ಮೇಕ್ ಹೋಗ್ತಾ ಇದೆ. ಈಗಿನ್ನ ಜೋಶು ಇನ್ನು ಹೋಗ್ತಾ ಹೋಗ್ತಾ ಫುಲ್ಲು ಚೆನ್ನಾಗಿದೆ. ಒಂಥರ ಫ್ರಂಟಲ್ಲೂ ತೋರಿಸ್ತೀನಿ ನಿಮಗೆ. ಅಪ್ಪ ಫುಲ್ಲು ಜಾಗ ಆಗ್ಬಿಡೋದೆ. ಎಷ್ಟೊತ್ತು ಗಿಲ್ಸ್ಬಿಡ್ತಾರೆ ಅನ್ನಂಗೆ ಆಗ್ಬಿಡೋದೆ. ಹುಷಾರಿದ್ದಾಗಿರೋದು ಅದಕ್ಕೂ ಪೈ ಸಾಕ್ಬಿಟ್ರೆ ಇವ್ರು ನೋಡಿದ್ರು ಹೆಂಗೆ ನಿಂತವ್ರೆ. ನನಗೆ ಕೂತ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ. ಅಬ್ಬ ನಿಲ್ಸಿದ್ರು. ಇನ್ನೂ ಜಾಸ್ತಿ ಮಾಡೋದು ಸಾಕು ಬಿಡ. 70 ರೂಪಾಯಿ ಕೊಟ್ಟಿದ್ದು ಮುಗೀತು. ಅದೇ ನಾನು ಬೆಳಿಗ್ಗೆ ಎದ್ದು ಗ್ಲೂಕೋಸ್ ಹಾಕ್ಸ್ಕೊಂಡು ಬಂದಿದ್ದೀನಿ ಕಣ್ರು. ಹುಷಾರಿದ್ದಾರೆ. ಯಬ್ಬ ಇಲ್ಲಿ ಒಂದು ಜೋಶು ಅಂತ ಬಂದರೆ ಇಷ್ಟು ಅಂತಾರ. ನಿಲ್ತು 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 ಅಂತ ಇಂತು ಕೊಲಂಬಸ್ ಇದಾಯಿತು. ಬೆಳಿಗ್ಗೆ ಹಾಕ್ಸಿದ್ದು ಗ್ಲೂಕೋಸ್ ಎಲ್ಲ ಫುಲ್ಲು ಖಾಲಿ ಆಗೋಗ್ಬಿಟ್ಟಿದೆ ಎನರ್ಜಿ. ಕಿರ್ಚಿ ನೋಡಿ ಇಷ್ಟು ಕ್ರೌಡ್ ಇದೆ ಇವತ್ತು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಬಾ.